ಮಧ್ಯಪ್ರಾಚ್ಯ ಯುದ್ಧದಿಂದ ಮತ್ತೆ ಬೆಲೆ ಏರಿಕೆ ಶಾಕ್ ಎದುರಾಗಿದೆ. ಹೋಟೆಲ್ ಮಾಲೀಕರಿಗೆ ಕೇಂದ್ರದಿಂದ ಮತ್ತೆ ಬಿಗ್ ಶಾಕ್ ಇದು. ವಾಣಿಜ್ಯ ಬಳಕೆ ಸಿಲಿಂಡರ್ ದರದಲ್ಲಿ ಭಾರಿ ಏರಿಕೆಯಾಗಿದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಭೀಕರತೆ ಎಷ್ಟರ ಮಟ್ಟಿಗೆ ಮನೆ ಮಾಡಿದೆ ಅಂತಂದ್ರೆ ಅದರ ಎಫೆಕ್ಟ್ ಈಗ ನಮ್ಮ ಭಾರತಕ್ಕೂ ಕೂಡ ತಡ್ತಾ ಇದೆ. ಹೋಟೆಲ್ ಮಾಲೀಕರಿಗೆ ಸಂಕಷ್ಟದ ಮೇಲೆ ಸಂಕಷ್ಟ ಹೇಳತಿರೋದಾಗಿದೆ. ಈಗ ಕೇಂದ್ರದಿಂದ ಮತ್ತೆ ಬಿಗ್ ಶಾಕ್ ಎದುರಾಗಿದೆ. ವಾಣಿಜ್ಯ ಬಳಕೆ ಸಿಲಿಂಡರ್ ದರದಲ್ಲಿ ಏರಿಕೆ. 19 ಕೆಜಿ ವಾಣಿಜ್ಯ ಸಿಲಿಂಡರ್ ಬೆಲೆ 993 ರೂಪಾಯಿ ಹೆಚ್ಚಳ ಆಗಿದೆ. ಹತ್ತತ್ರ 1,000 ರೂಪಾಯಿ. ಬೆಂಗಳೂರಿನಲ್ಲಿ 2,167 ಇದ್ದಂತಹ ಬೆಲೆ ಇದೀಗ 3,150 ರೂಪಾಯಿ, 3,153 ರೂಪಾಯಿ ಏರಿಕೆ ಆಗಿದೆ. ಇವತ್ತು ವಾಣಿಜ್ಯ ಸಿಲಿಂಡರ್ ಬೆಲೆ ಬರೋಬ್ಬರಿ 993 ರೂಪಾಯಿ ಹೆಚ್ಚಳ ಆಗಿರುವಂಥದ್ದು. ಇದಕ್ಕೆ ಈಗ ಮಾಲೀಕರ ಸಂಘದ ಅಧ್ಯಕ್ಷ PC ರಾವ್ ಆಗಿರುವಂತಹ ಅವರು ಕೂಡ ಆಕ್ರೋಶವನ್ನು ಹೊರಹಾಕಿದ್ರು. ಇಷ್ಟೊತ್ತು ನಿಜಕ್ಕೂ ಇದು ಹೋಟೆಲ್ ಮಾಲೀಕರಿಗೆ ಕೇಂದ್ರದಿಂದ ಮತ್ತೆ ಬಿಗ್ ಶಾಕ್. ಇಷ್ಟು ದಿನ ವಾಣಿಜ್ಯ ಬಳಕೆ ಸಿಲಿಂಡರ್ ಸಿಗ್ತಾ ಇಲ್ಲ ಅಂತ ಹೇಳಿ ಹೋಟೆಲ್ ಮಾಲೀಕರು ಕಂಗೆಟ್ಟು ಹೋಗ್ಬಿಟ್ಟಿದ್ರು, ಪರದಾಡುವಂತಹ ಪರಿಸ್ಥಿತಿಗೆ ಒಳಗಾಗ್ಬಿಟ್ಟಿದ್ರು, ಹೋಟೆಲ್ ಮುಚ್ಚುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಈಗ ಸಿಲಿಂಡರ್ಗಳು ಸಿಗ್ತಿದಾವೆ, ಆದ್ರೆ 1-2 ಪೇ ಮಾಡಬೇಕಲ್ವಾ? ನೋಡಿ, ವಾಣಿಜ್ಯ ಗ್ಯಾಸ್ ದುಬಾರಿ ಮುಂಬೈನಲ್ಲಿ ಮೊದಲು 2,031 ರೂಪಾಯಿ ಇತ್ತು, ಈಗ 993 ರೂಪಾಯಿ ಹೆಚ್ಚಳ ಆಗಿದೆ. ಬರೋಬ್ಬರಿ ಈಗ ಇರುವಂತಹ ಪ್ರೈಸ್ 3,024 ರೂಪಾಯಿ. ಚೆನ್ನೈನಲ್ಲಿ ಹಿಂದಿನ ದರ 2,246 ರೂಪಾಯಿ ಇತ್ತು, ಈಗ 993 ರೂಪಾಯಿ ಹೆಚ್ಚಳ ಆಗಿದೆ. 3,237 ರೂಪಾಯಿ ಈಗಿನ ದರ. ಬೆಂಗಳೂರಿನಲ್ಲಿ 2,162 ರೂಪಾಯಿ ಇತ್ತು, ಈಗ 991 ರೂಪಾಯಿ ಏರಿಕೆ ಮಾಡಿಬಿಟ್ಟಿದ್ದಾರೆ. 3,150 ರೂಪಾಯಿ ಈಗ ಹೆಚ್ಚಳ ಆಗಿದೆ. ದೆಹಲಿಯಲ್ಲಿ ಮೊದಲಿನ ದರ ಹಿಂದಿನ ದರ 2,078.50 ರೂಪಾಯಿ ಇತ್ತು, ಈಗ 993 ರೂಪಾಯಿ ಹೆಚ್ಚಳ ಮಾಡಿದ್ದಾರೆ. ಹಾಗಾಗಿ 3,071.50 ರೂಪಾಯಿ ಆಗಿದೆ. ಕೋಲ್ಕತ್ತಾದಲ್ಲಿ ಹಿಂದೆ 2,208 ರೂಪಾಯಿ ಇತ್ತು, ಈಗ 994 ರೂಪಾಯಿ ಹೆಚ್ಚಳ ಮಾಡಿದ್ದಾರೆ. ಈಗ ಬರೋಬ್ಬರಿ ಈಗಿನ ಪ್ರೈಸ್ 3,202 ರೂಪಾಯಿ. ನಿಜಕ್ಕೂ ಇದು ಈಗ ಹೋಟೆಲ್ ಮಾಲೀಕರು ಸಂಕಷ್ಟ ಯಾರು ಕೇಳ್ತಾರೆ ಅನ್ನೋದೇ ಈಗ ಯಕ್ಷ ಪ್ರಶ್ನೆ ಆಗಿದೆ.